ರೀಚ್ ಆದ್ವಿ. ಯಾವ್ದೋ ರೂಟಿಗೆ ಹೋದ್ವಿ, ಅಲ್ಲಿ ಓಡ್ಕೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ ಕೇರಳ ಎಲ್ಲ ಕರ್ನಾಟಕದಲ್ಲೇ ಸ್ವರ್ಗ ಇದೆ. ಸೂಪರ್ ಮ್ಯಾನ್, ಲೋಪರ್ ಮ್ಯಾನ್. ಇನ್ನು ಟೆಂಪಲ್ ಇದೆ ನೋಡ್ಬೋದು. ನನ್ನ ಕೈಲಿ ಆಯ್ತಾ ಇಲ್ಲ. ನಮ್ಗೆ ವ್ಯೂ ತೋರ್ಸಕ್ಕೆ ನಾಯಿ ಕೂಡ ಬಂದಿದೆ ನೋಡಿ. ನೋಡಿ ವ್ಯೂ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. Hello guys, welcome to my brand new YouTube channel. Welcome back to my channel. So today we are going to Ambaji Durga. Just 1 hour to go. And there is a wild boar with us. ಹಿಂದೆ ಯಾರೋ ಅದು Wild boar ಅವರಿಗೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಡಬಾರ್ದಂತ ನಾವು ಹೇಳಿದೀವಿ. ಮೊನ್ನೆ ಎಕ್ಸ್ಪೆಕ್ಟೇಷನ್ ಇಡ್ಬೇಕಂದ್ರೆ ಮಸಾಲೆ ದೋಸೆ ಮಸಾಲೆ ದೋಸೆ ನಾವು ಅದೇ ಫಸ್ಟ್ ರೀಸನ್ ಹೋಗ್ತಿರೋದೇ ಮಸಾಲೆ ದೋಸೆಗೆ. ಅದಕ್ಕೆಲ್ಲ ಕಾರಣ ಅವನೀಶ್. ಇವಕ್ಕಿಂತ ಜಾಸ್ತಿ ಹೋಟ್ಲನ್ನ ಜಾಸ್ತಿ ಹುಡುಕಿದೀವಿ. ಅಂಕಲ್ ಜಿ ಕ್ಯಾ ಹೇ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಒಂದೇ ಒಂದು ಬಂದಿದ್ದೀವಿ, ಇಲ್ಲಿ ಬರ್ತಾ ಇದೀವಿ. ಇನ್ನೂ 7 ಕಿಲೋಮೀಟರ್ ತೋರಿಸ್ತಿದೆ. ಯಾವ ರೋಡ್ ಅಂತ ಗೊತ್ತಾಗಿಲ್ಲ. ಮಡ್ ರೋಡ್ ಸಿಕ್ಕಿದೆ. ಇಲ್ಲಿ ಚೆನ್ನಾಗಿ ಏನೋ ಒಂದು ಕಾಣಿಸ್ತಿದೆ, ಚೆನ್ನಾಗಿದೆ ಅಂತ ಅಂದ್ಕೊಂಡಿದೀವಿ. ನಾವು ಬಂದಿರೋದೇ ದೋಸೆಗಾಗಿ. ಅದಂತೂ ಸಿಗುತ್ತೆ ಅಂತ ಕನ್ಫರ್ಮ್ ಗೊತ್ತು. ಅದು ಓಪನ್ ಆಗಿಲ್ಲ ಅಂದ್ರೆ ನಾವು ಬಿಡಲ್ಲ, ಎಲ್ಲರೂ ತಿಂದೇ ಹೋಗ್ತೀವಿ. ಅಲ್ಲಲ್ಲಲ್ಲಲ್ಲಲ್ಲ ಆಲ್ಮೋಸ್ಟ್ ರೀಚ್ ಆದ್ವಿ. ಇಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಿದೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ. ಇವಾಗ ಇನ್ನು 2 ಕಿಲೋಮೀಟರ್ ತೋರಿಸ್ತಾ ಇದೆ. 10 ನಿಮಿಷ ತೋರಿಸ್ತಿದೆ. ಗಾಯ್ಸ್, ನಾವು ಗೂಗಲ್ ಮ್ಯಾಪ್ಸ್ ನೋಡ್ಕೊಂಡ್ ಬಂದ್ವಿ. ಯಾವ್ದೋ ರೂಟಿಗೆ ಹೋದ್ವಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಲ್ಲಿ ಒಬ್ರು ಹೇಳಿದ್ರು ಈ ರೂಟಲ್ಲಿ ಹೋಗಿ ಅಂತ. ಇವಾಗ ಹೋಗ್ತಾ ಇದೀವಿ. ಮ್ಯಾಪಲ್ಲಿ ಏನೇನೋ ತೋರಿಸ್ತಿದೆ. ಮ್ಯಾಪ್ ನೋಡಿ ಮಾತ್ರ ಬರಬೇಡಿ, ಎಲ್ಲ ಯಾರ ಹತ್ರ ಆದ್ರೂ ಕೇಳ್ಕೊಂಡೇ ಬನ್ನಿ. ಇವಾಗ ನಾವು ಕಾಡ್ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ವ್ಯೂ ಚೆನ್ನಾಗಿದೆ. ಸ್ವಲ್ಪ ಸೊ ಇದು ರೂಟ್ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ನೋಡ್ಕೊ ಬನ್ನಿ. ಇವನು ನಮ್ದು ಡ್ರೈವರು ಅಲ್ಲ, ಹಂಗೆ ಲುಕ್ ಅಟ್ ದಿಸ್ ವ್ಯೂ. ಗಾಯ್ಸ್, ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಾದ್ರೂ ಏನ್ ಪರವಾಗಿಲ್ಲ, ಈ ವ್ಯೂ ಸಿಕ್ಕರೆ ಏನ್ ಬೇಕು ಸರ್. ಸ್ವಲ್ಪ ಗಾಯ್ಸ್, ಸ್ವಲ್ಪ ಆಫ್ ರೋಡಿಂಗ್ ಎಲ್ಲ ಇದೆ, ನೋಡ್ಕೊ ಬನ್ನಿ. ಕಾರಲ್ಲಿ ಬರ್ಬೇಕಾದ್ರೆ ನಮ್ದು ಹೆವಿ ಡ್ರೈವರ್ ಸ್ವಲ್ಪ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾನೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಸೊ ಅವ್ನು ನಂಬ್ಕೊಂಡು ಬಂದಿದ್ವಿ. ಹ್ಯಾಬಿ ಡ್ರೈವರ್ ಗಾಯ್ಸ್, ಹ್ಯಾಬಿ ಡ್ರೈವರ್. ಸೊ ಆಲ್ಮೋಸ್ಟ್ ರೀಚ್ಡ್ ಗಾಯ್ಸ್. ನಾವು ರೀಚ್ ಆದ್ವಿ, ನೋಡ್ಬೋದು. ಇಲ್ಲಿ ಫಾಗ್ ಸೂಪರ್ ಚೆನ್ನಾಗಿ ಕಾಣಿಸ್ತಿದೆ. ಇನ್ನೊಂದು 20 ಮಿನಿಟ್ಸ್ ಟ್ರೆಕ್ಕಿಂಗ್ ಅನ್ಸುತ್ತೆ. ನೋಡ್ಬೇಕು ಹೆಂಗಿರುತ್ತೆ ಅಂತ. ಗಾಯ್ಸ್, ನಾವು ಓಡ್ಕೊಂಡು ಹೋಗ್ತಾ ಇದೀವಿ, ಯಾಕಂದ್ರೆ ಫಾಗ್ ಇದೆ. ಬೇಗ ಬನ್ನಿ ಗಾಯ್ಸ್, ಲೆಟ್ಸ್ ಗೋ. ಗಾಯ್ಸ್, ಲುಕ್ ಎಟ್ ದಿಸ್. ಇನ್ನೊಂದು ಕಿಲೋಮೀಟರ್ ನಡಿಬೇಕಂತೆ. ಸೊ ಲೆಟ್ಸ್ ಗೋ ಗಾಯ್ಸ್. ಇವು ಯಾಕೆ ಮೇಲ್ಗಡೆ ಮಹಾರಾಷ್ಟ್ರ, ಕೇರಳ ಎಲ್ಲ ಹೋಗ್ತೀರ, ಕರ್ನಾಟಕದಲ್ಲೇ ಸ್ವರ್ಗ ಇದೆ. ಸಿ ಸೂಪರ್ ಮ್ಯಾನ್, ಲೋಪರ್ ಮ್ಯಾನ್. ಇನ್ನು ಒಂದು ಕಿಲೋಮೀಟರ್ ನಡ್ಕೊಂಡ್ ಬಂದ್ರೆ ಈ ತರದ್ದು ಒಂದು ಟೆಂಪಲ್ ಸಿಗುತ್ತೆ. ಸೊ ಇಲ್ಲಿ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಕ್ರೌಡ್ ಅಷ್ಟೇನಿಲ್ಲ, ಸ್ವಲ್ಪ ಕಮ್ಮಿನೇ ಇದ್ದಾರೆ. ಕಿವಿ ಎಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲೊಂದು ಟೆಂಪಲ್ ಇದೆ, ನೋಡ್ಬೋದು. ನಂದಿ ಇದೆ. ನೋಡಿ ವ್ಯೂ.
ಗಾಯ್ಸ್ ನಮಗೆ ವ್ಯೂ ತೋರ್ಸಕ್ಕೆ ನಾಯಿ ಕೂಡ ಬಂದಿದೆ ನೋಡಿ. ಅವನ್ನ ಕರ್ಕೊಂಡು ಹೋಗ್ತಿದೆ, ಅವನಿಸನ್ನ ಕರ್ಕೊಂಡು ಹೋಗ್ತಿದೆ ನಾಯಿ ವ್ಯೂ ತೋರ್ಸಕ್ಕೆ ನೋಡಿ. ನಾಯಿ ಫ್ರೆಂಡ್ಶಿಪ್ ಗಾಯ್ಸ್. ಹಂಗೆ ಕೆಳಗಡೆ ಬನ್ನಿ, ಇಲ್ಲಿ ನೋಡಿ ವ್ಯೂ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗಾಯ್ಸ್ ಲುಕ್ ಅಟ್ ದಿಸ್. ಇವಾಗ ಸೂರ್ಯ ಬಂದಿದ್ದಾನೆ ನೋಡಿ, ವ್ಯೂ ಬಂದಿದೆ. ಕ್ರೌಡ್ಸ್ ಲೈಕ್ ವ್ಯೂ ಆಕ್ಚುಲಿ ಇಲ್ಲಿರೋದು. ಲೈಕ್ ವ್ಯೂ ಇಲ್ಲಿದೆ, ಈ ಕಡೆ ಚೆನ್ನಾಗಿದೆ, ಇಲ್ಲಿ ಕೂಡ ಚೆನ್ನಾಗಿದೆ. ಅಲ್ಟಿಮೇಟ್ ಸಿ ಹೆಂಗಿದೆ ವ್ಯೂ. ಇಲ್ಲಿ ನೋಡಿ, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ವಾಹ್, ಎಲ್ಲ ಕಾಣಿಸ್ತಿದೆ, ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಿದೆ. ಇದು ಆಕ್ಚುಲಿ ಚೆನ್ನಾಗಿರೋ ಬೆಳಕು ಟುಮ್ ಟುಮ್ ಟಣಂ 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 ಮೂಡುತ್ತಿದೆ. ನೋಡಿ ನಮ್ಮ ಟ್ರಿಪ್ ಮುಗಿತಾ ಬಂತು, ವ್ಯೂ ಮಾತ್ರ ಇನ್ನೂ ಮುಗ್ದಿಲ್ಲ. ಅಂಥ ಎಕ್ಸ್ಪೀರಿಯನ್ಸ್ ಯಾರು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಅಂಥ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಅಲ್ಟಿಮೇಟ್ ವ್ಯೂ. ಏನು ಹೇಳ್ತೀರಾ? ಇಷ್ಟು ಚೆನ್ನಾಗಿರೋ ಟ್ರಿಪ್ಪಿಗೆ ಮಾತೇ ಬರ್ತಿಲ್ಲ, ಬಾಯಲ್ಲಿ ಮಾತಾಡ್ಲಿಕ್ಕಾಗಲ್ಲ ಅಷ್ಟೇ. ನೋಡಿ ಇನ್ನೂ ಹೋಗ್ತಾ ಇದ್ವಿ, ಕೆಳಗಡೆ ಹೋಗ್ತಾ ಇದ್ವಿ. ಸೂಪರ್ ಇದೆ ಎಕ್ಸ್ಪೀರಿಯನ್ಸ್, ಮಸ್ಟ್ ವಿಸಿಟ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.